ಇದೇನ್ ಗುರುವೆ ಹನಿಮೂನ್ ಮುಗಿಸ್ಕೊಂಡು ಸುಸ್ತಾಗಿ ಬರ್ತೀಯ ಅಂತ ನಾನ್ ಅನ್ಕೊಂಡೆ. ನೀನ್ ನೋಡಿದ್ರೆ ಫ್ರೆಶ್ ಆಗಿ ಬೆಳಗ್ಗೆ ಕೆಲ್ಸಕ್ಕೆ ಬರ್ತಾ ಇದ್ಯಾ. ಜೀವನದಲ್ಲಿ ಗಂಡ ಹೆಂಡತಿ ಸರ್ಸಾಡೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ. ಡೆಲಿವರಿ ಕೊಡೋ ಗಾಡಿಗಳು ತುಂಬಾ ಇದೆ, ಬನ್ನಿ ಕೆಲಸ ಮಾಡೋಣ. ಹನಿಮೂನ್ಗೆ ಹೋಗಿ ಮಗು ಡೆಲಿವರಿ ಸ್ಕೆಚ್ ಆಗ್ತೀರಾ ಅಂತ ನಾನ್ ಅನ್ಕೊಂಡ್ರೆ ಮದುವೆ ಆದ ಮಾರನೇ ದಿನನೇ ಕಾರ್ ಡೆಲಿವರಿ ಸ್ಕೆಚ್ ಆಗ್ತಿದಿರಲ್ಲ, ನನ್ಗೇನೋ ಡೌಟು. ಹಲೋ, ಕೆಲಸ ನೋಡೋಗಿ. ಗುಡ್ ಮಾರ್ನಿಂಗ್ ಮಿಸಸ್ ಕೃಷ್ಣ. ಪತಿದೇವ್ರು ರಾತ್ರಿ ಹೇಳಿದ್ ಮರ್ತ್ಬಿಟ್ರೋ ಏನೋ, ನೆನಪು ಮಾಡೋಣ ಅಂತ ಬಂದೆ. ನೀನ್ ಹಠ ಹಿಡಿದು ಮೋಸ ಮಾಡಿ ಮದುವೆ ಆಗಿದ್ದು ಅಣ್ಣ ಅತ್ತಿಗೆಗೆ ಮಗನಾಗಿರೋ ಕೃಷ್ಣನ ಮಾತ್ರ, ಈ ಮೆಕ್ಯಾನಿಕ್ ಕೃಷ್ಣನಲ್ಲ. ನಾನ್ ನಿನ್ ಕುತ್ತಿಗೆ 3 ಗಂಟೆ ಬಿಗ್ದಿದ್ದೆ ನಿನ್ನ ಕೊಬ್ಬಿಳಿಸೋದಕ್ಕೋಸ್ಕರ. ನಿನ್ನ ರಾತ್ರಿ ನಿನ್ನ ಕೊಬ್ಬಿನ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ಬೆಳಿಗ್ಗೆ ಆದ್ರೆ ಈ ಕೃಷ್ಣ ನಿಜ ರೂಪ ಏನು ಅಂತ ತೋರಿಸೋದಕ್ಕೆ. ಇನ್ಮೇಲೆ ಜನ ನನ್ನ ಕೀರ್ತಿ ಗಂಡ ಅಂತ ಕರೀತಾರೋ ಇಲ್ಲ ನಿನ್ನ ಮೆಕ್ಯಾನಿಕ್ ಕೃಷ್ಣನ್ ಹೆಂಡತಿ ಅಂತ ಕರೀತಾರೋ ನೋಡ್ತಾ ಇರು. ಮಿಸಸ್ ಕೃಷ್ಣ, ನಂಗೆ ಗೊತ್ತು ನೀ ಮಿಸ್ ಕರ್ನಾಟಕ ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರಾ ಅಂತ. ನೀನು ಬಟ್ಟೆ ಎಲ್ಲ ಬಿಚ್ಚಿ ನನ್ ಮುಂದೆ ಬಂದು ನಿಂತ್ಕೊಂಡ್ರು ಶಟ್ ಅಪ್. ನಮ್ಮ ಮಾವ ಯಾವತ್ತೂ ನಿನ್ ಮೇಲೆ ಕೈ ಮಾಡಿಲ್ಲ, ಅದಕ್ಕೆ ಹೀಗಾಡ್ತಿದ್ಯಾ. ಯಾವ ಕೆಲಸ ಮಾವ ಮಾಡಿಲ್ವೋ ಆ ಕೆಲಸನ ಆದಷ್ಟು ಬೇಗ ಈ ಅಳಿಯ ಮಾಡ್ತಾನೆ. ನಾ ಹೆಣ್ಣನ್ನ ಪೂಜಿಸ್ತೀನಿ, ಹೆಣ್ಣನ್ನ ಗೌರವಿಸ್ತೀನಿ, ಹೆಣ್ಣಿಗೆ ತಲೆನೂ ಬಾಗ್ತೀನಿ. ಆದ್ರೆ ನಿನ್ನಂತ ಮದ ತುಂಬಿರೋ ಹೆಣ್ಣನ್ನು ನೋಡಿದ್ರೆ ನನ್ನ ಬಿಡು, ನನ್ನ ತಲೆ ಕೂದಲು ಸಹ ಶೇಕ್ ಆಗಲ್ಲ. ಒಂದ್ ತಿಳ್ಕೊ, ಹೆಂಡತಿಗೆ ಗೌರವ ಕೊಡೋವನೇ ಗಂಡ, ಗಂಡನಿಗೆ ಗೌರವ ಕೊಡೋವಳೆ ಹೆಂಡತಿ. ನಾನು ಹೆಂಡತಿಗೆ ಗೌರವ ಕೊಡೋನು, ಅರ್ಥ ಮಾಡ್ಕೊ. ಬನ್ರಿ ಇಲ್ಲಿ. ಇವತ್ತು ಭೀಮ್ ಅಮಾವಾಸ್ಯೆ. ಹೆಂಡತಿರು ಗಂಡನ್ ಕಾಲ್ನ ತೊಳೆದು ಪೂಜೆ ಮಾಡ್ಬೇಕಂತೆ. ಕೂತ್ಕೊಳ್ಳಿ. ಏನಿದೆ ವಿಚಿತ್ರ? ನಮ್ಮ ಮನೇಲಿ ಏನಾದ್ರು ಪಿಕ್ಚರ್ ಶೂಟಿಂಗ್ ನಡೀತಾ ಇದೆಯಾ? ನಂತರ ಅರಿಶಿನ ಕುಂಕುಮವನ್ನು ಕಾಲಿಗೆ ಹಚ್ಚಬೇಕು. ನೋಡಿ ಸುನೀತಾ, ವರ್ಷ ಪೂರ್ತಿ ಭೀಮ್ ಅಮಾವಾಸ್ಯೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಯಾಕೆ? ನಾನ್ ನಿಮ್ ಮನೆ ತೊಳೆಯೋ ಹಾಗೆ ವರ್ಷ ಪೂರ್ತಿ ನಿನ್ನ ಕಾಲ್ ತೊಳಿತಾನೇ ಇರ್ಬೋದಾಗಿತ್ತು. ಕನ್ಸ್ಕಾಣಿ. ಏನಳಿ ಅಂದ್ರೆ ಮಾವ ಅದು ಬೆಂಕಿ, ಕಾಲಿಗೆ ಬೆಂಕಿ. ಓಹೋ, ಬನ್ನಿ ಹೇಳಿ ಅಂದ್ರೆ ಇವಾಗ ಬರ್ತಾ ಇದ್ದೀರಾ? ಏನ್ ಮಾವ ಇವತ್ತು ವಿಶೇಷ? ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಪಾದ ಪೂಜೆ ನಡೀತಾ ಇದೆ. ಹೋಗಿ ನೀವು ಕೀರ್ತಿ ಕೈಲಿ ಪೂಜೆ ಮಾಡಿಸ್ಕೊಳ್ಳಿ. ಸರಿ. ಕೀರ್ತಿ, ನಿಮ್ಮ ಯಜಮಾನ್ರು ಬಂದ್ರು, ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಮ್ಮ. ಏನು? ನಾನಾ? ಹೌದಮ್ಮ, ನೀನೇ ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡ್ರೆ ನಿನ್ ತಾಳಿ ಭಾಗ್ಯ ಗಟ್ಟಿ ಇರತ್ತೆ. ಓ, ರಾಯರು ನಾನು ಪಾದ ತೊಳೆದು ಪೂಜೆ ಮಾಡ್ತೀನಿ ಅಂತ ಕನಸು ಕಾಣ್ತಿರೋ ಹಾಗಿದೆ. ಕನಸು ಕಾಣ್ತಾ ಇರೋ ನೀನು ಕಣೆ. ಹೆಂಡತಿ ಆದವಳು ಗಂಡನ ಎದುರುಗಡೆ ಯಾವತ್ತಾದ್ರೂ ಒಂದಿನ ತಲೆ ತಗ್ಗಿಸ್ಲೇಬೇಕು. ಆ ದಿನ ಇವತ್ತು ಬಂದಿದೆ. ನಾನು ಬರೀ ಆಡೋಳಲ್ಲ, ಮಾಡಿ ತೋರ್ಸೋಳು. ನೋಡ್ತಾ ಇರು ಈಗೇನ್ ಮಾಡ್ತೀನಿ ಅಂತ. ಅಲ್ಲಮ್ಮ, ಕೈಯಲ್ಲಿ ಚಾಕು ಹಿಡ್ಕೊಂಡಾಗ ಹುಷಾರಾಗಿರ್ಬೇಕಲ್ವೇನಮ್ಮ? ಅಪ್ಪ, ಏನಮ್ಮ? ನಾನು ಈಗ್ಲೂ ಅವ್ರ ಕಾಲ್ ತೊಳಿಬೇಕಾ? ಬೇಡ ಬಿಡಮ್ಮ, ಗಾಯದ ಮೇಲೆ ನೀರ್ ಬಿದ್ರೆ ಸೆಪ್ಟಿಕ್ ಆಗುತ್ತೆ. ಮಾವ, ನೀರು ಮುಟ್ಟಿದ್ರೆ ಸೆಪ್ಟಿಕ್ ಆಗುತ್ತೆ. ಕಾಲ್ ತೊಳಿತೀನಿ, ಬರೀ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೋದಲ್ಲ? ಹೌದೌದು, ಹೌದಮ್ಮ, ಹೋಗಿ ಆಶೀರ್ವಾದ ತಗೋ. ಹೋಗು ಹೋಗಮ್ಮ. ಆಶೀರ್ವಾದ ತಗೋಮ್ಮ.
ಹಿಂದ್ಗಡೆ ಜಡೆ ಬಿಡೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಮುಖದ ಮೇಲೆ ಮೀಸೆ ಬಿಡೋ ಗಂಡಸು ಕಣೆ ನಾನು. ಬಾರು ಚಾಮಿ ನೀನು, ಸ್ವಲ್ಪ ತಿನ್ನು ಪುಟ್ಟ ನೀನು. ನನ್ನ ಕುಚು 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 ಚಾಮಿ ಅಲ್ವಾ ನೀನು? ನನ್ನ ಕಿಚು 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 ಚಾಮಿ ಅಲ್ವಾ ನೀನು? ನನ್ನ ಮುದ್ದು ಚಾಮಿ ಅಲ್ವಾ? ತಿನ್ನು ಚಾಮಿ, ತಿನ್ನಪ್ಪ. ನೀನ್ ತಿನ್ನವರೆಗೂ ನಾನು ಹೆಂಡ್ತಿ ನನಗೆ ನಾಲ್ಕಲ್ಲ ಕಣ್ ತಿನ್ನು. ಏಯ್ ಕಾಯಿ ಊಟಿ ನಾಯಿ ನನ್ನ ಮಗನ ತಿನ್ನ. ಊಟ ಸುತ್ಕೊಂಡು ನೀನನ್ನು ತಿನ್ಕೊಂಡ್ ಬರ್ತೀಯ, ಒಳಗೆ ಕೊಟ್ರೆ ಬೇಡ ಅಂತೀಯ. ಈಗ ತಿನ್ನಿಲ್ಲ ಅಂದ್ರೆ ತಗೊಂಡು ಪಕ್ಕದ ಮನೆ ಆಂಟಿ ಕೊಟ್ಬಿಡ್ತೀನಿ. ಸಾರಿ, ಬೇಡ ಬೇಡ ಕೊಡ್ಬಾತ. ಈ ಮನೇಲಿ ನನಗೂ ನಿನಗೂ ವ್ಯತ್ಯಾಸನೇ ಇಲ್ಲ. ಅಲ್ಲಪ್ಪ, ಲಕ್ಷಾಂತರ ರೂಪಾಯಿ ವ್ಯವಹಾರ ಅಷ್ಟು ಈಸಿಯಾಗಿ ಬಿಟ್ಬಿಡಕ್ಕಾಗತ್ತಾ? ನೋಡಿ, ಇನ್ನೊಂದ್ಸರಿ ಆ ಏರಿಯಾ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡಿ. ಏನ್ ಡ್ಯಾಡಿ ಪೊಲೀಸು ಕಂಪ್ಲೇಂಟ್ ಅಂತ ಮಾತಾಡ್ತಿದ್ದೀರಾ? ಅದೇನಮ್ಮ, ನಮ್ಮ ಕಾಂಪ್ಲೆಕ್ಸ್ ನಲ್ಲಿರೋರು ಬಾಡಿಗೆ ಸರಿಯಾಗಿ ಕೊಡ್ತಾ ಇಲ್ಲ, ರೌಡಿಗಳ ಕಾಟ ಬೇರೆ ಜಾಸ್ತಿ ಆಗಿದೆಯಂತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದಾ? ನೀವೇನು ಯೋಚನೆ ಮಾಡ್ಬೇಡಿ ಡ್ಯಾಡಿ. ನಿಮ್ ಮೆಕ್ಯಾನಿಕ್ ಅಳಿಯನ್ಗೆ ಒಂದು ಮಾತು ಹೇಳಿದ್ರೆ ಸಾಕು, ಚಿಟ್ಕೆ ಚಿಟ್ಕೆ ಹೊಡೆಯಷ್ಟ್ರಲ್ಲಿ ಕಾರ್ ರಿಪೇರಿ ಮಾಡೋ ಹಾಗೆ ಬಾಡಿಗೆ ವಸೂಲಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅಲ್ವೇನ್ರಿ? ಅಲ್ಲಮ್ಮ, ಇಂಥ ಕೆಲ್ಸಗಳನ್ನೆಲ್ಲ ಅಳಿಯಂದ್ರ ಕೈಯಲ್ಲಿ. ಡ್ಯಾಡಿ, ಇವ್ರನ್ನ ಏನ್ ಅನ್ಕೊಂಡಿದ್ರೆ ನೀವು? ಇವ್ರು ಒಂಥರ ರಿಯಲ್ ಹೀರೋ ಇದ್ದ ಹಾಗೆ. ಇವ್ರು ಎಲ್ಲೇ ಹೋಗ್ಲಿ ಗೆದ್ದೇ ಗೆಲ್ತಾರೆ. ಅವ್ರ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅವ್ರು ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ನೀವೇನಾದ್ರೂ ಆ ಜಾಗಕ್ಕೆ ಹೋದ್ರೆ ಏನಾಗತ್ತೆ ಅಂತ ವಾಪಸ್ ಬಂದು ಹೇಳ್ತೀನಿ. ಜಸ್ಟ್ ವೈಟ್ ಅಂಡ್ ಸಿ. ಬರ್ಲಾ? ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್. ಸರ್ ನಿಮ್ಗೇನ್ ಬೇಕು? ಬಾಡಿಗೆಯಲ್ಲಿ ಬಾಡಿಗೆ ಕೆಳಗೆ ನೀವ್ಯಾರೇ? ಈ ಕಾಂಪ್ಲೆಕ್ಸ್ ಓನರ್ ರಾಜಶೇಖರ್ ಇದಾರಲ್ಲ, ಅವ್ರ ಅಳಿಯ. ಅವ್ರಿಗೆ ಪ್ರತಿ ತಿಂಗಳು ಕಳಿಸ್ತಾ ಇದೀವಲ್ಲ ನಾವು. ಕಳಿಸ್ತಾ ಇದ್ದೀರಾ? ಯಾರು ಕಳಿಸ್ತಾ ಇದ್ದೀರಾ? ಏಯ್ ಸೋಮೆ, ಬಾಡಿಗೆ ನಾನ್ ಕೊಡ್ತೀನಿ ಬನ್ರಿ. ನೀವು ಕೊಡ್ತೀರಾ? ಬಂದೆ. ನೋಡಿ ಸ್ವಾಮಿ, ಕಾಂಪ್ಲೆಕ್ಸ್ ಹತ್ರ ಬರೋದು, ಬಾಡಿಗೆ ಕೇಳೋದು ಇವೆಲ್ಲ ಏನ್ ಇಟ್ಕೋಬೇಡಿ. ರೈಟ್ ಹೇಳಿ, ರೈಟ್ ಹೇಳಿ. ಅಣ್ಣರೇ, ಟಿಫಿನ್ ಆಯ್ತಾ? ಒಂದ್ ನಿಮಿಷ ರೀ. ಅಣ್ಣರು ಚಿತ್ರಾನ್ನ ಕೊಡ. ಅಲ್ಲ, ಟಿಫನ್ ಬೇಡ ಬೇಡ. ಅಣ್ಣ, ಕಂಡೋರ್ ದುಡ್ಡು ಕೊಳ್ಳೆ ಹೊಡೆಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಗದ್ದೆ ಇಟ್ಕೊಂಡು ಉಳ್ದೇ ಇರೋನ್ಗೆ, ಗಾದೆ ಮಾತನಾಡಿ ನಡ್ಕೊಳ್ದೇ ಇರೋನ್ಗೆ 2 ಕೊಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ಮೊದಲೇ ನಾ ಮೆಕ್ಯಾನಿಕ್, ನಟ್ಟು ಬಲ್ಟು ಟೈಟ್ ಮಾಡೋನು. ಅದು ನನ್ನ ಕೈ ಬೇರೆ ಸುಮ್ಮನೆ ಇರಲ್ಲ. ಅದು ಅಲ್ಲದೆ ಅತ್ತೆ ಮಾವ ಹೇಳಿದ್ದಾರೆ ಗಲಾಟೆ ಮಾತ್ರ ಮಾಡ್ಕೋಬೇಡ ಅಂತ. ಅದಕ್ಕೆ ನಮ್ಮ ಬಾಡಿಗೆ ಕೊಟ್ಬಿಟ್ರೆ ನನ್ನ ಪಾಡಿಗೆ ನಾನು. ಗಲಾಟೆ ಎಲ್ಲ ಏನು ಬೇಡ, ಅಣ್ಣ ಅವ್ರಿಗೆ ಅದೇನ್ ಬೇಕೋ ಕೊಟ್ ಕಳಿಸಿ. ಅದಪ್ಪ ಮಾತು. ಬಾಡಿಗೆ ಕೊಟ್ಬಿಡಿ ಕೊಟ್ಬಿಡಿ. ಕೊಟ್ಬಿಡಿ. ಏನ್ ಮರೆ, ಬಾಡಿಗೆ ಸಾಕ ಇನ್ನು ಬೇಕಾ? ಅಣ್ಣ, ನನ್ಗೆ ಯಾರಾದ್ರೂ ಏನಾದ್ರು ಕೊಟ್ರೆ ಅದನ್ನ ಇಟ್ಕೊಳ್ಳಲ್ಲ, ತಿರುಗಿಸ್ಕೊಟ್ಬಿಡ್ತೀನಿ ಬಡ್ಡಿ ಸಮೇತ.